ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಸಂಗಮ ಜಾಗ ಇದು ಪ್ರಯಾಗ್ರಾಜಲ್ಲಿ. ಸೊ ಮಧ್ಯದಲ್ಲಿದ್ದೇವೆ. ಇಲ್ಲಿ ಸ್ನಾನವನ್ನ ಮಾಡಿದ್ರೆ ಬಹಳಷ್ಟು ಪುಣ್ಯ ಅಂತ ಹೇಳುವಂತಹ ಮಾತಿದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಕಾಮಧೇನು ಟೂರ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕವಾಗಿ ಇವತ್ತು 3ನೇ ದಿನ ನಾನು ನಾರ್ತಲ್ಲಿದ್ದೇನೆ. ನಾರ್ತ್ ಅಂದರೆ ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿ. ಸೊ ಇವತ್ತು ನಾನು ಹಾಗೆಯೇ ನಮ್ಮ ಪೂರ್ತಿಯಾಗಿರುವಂಥ ತಂಡ ಬಂದಿರುವಂಥ ಜಾಗ ಯಾವುದು ಅಂತ ಹೇಳಿದರೆ ಯು ಪಿಯಲ್ಲಿ ಇರ್ತಕ್ಕಂತಹ ಪ್ರಯಾಗ್ರಾಜ್. ಅತ್ಯಂತ ಪುಣ್ಯವಾಗಿರುವಂಥ ಸ್ಥಳ, ತ್ರಿವೇಣಿ ಸಂಗಮವಾಗ್ತಕ್ಕಂಥ ಸ್ಥಳ ಈ ಒಂದು ಪ್ರಯಾಗ್ರಾಜ್. ಸೊ ಇಲ್ಲಿ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದರೆ, ಇವತ್ತು ಬಹಳ ಒಂದು ಅದ್ಭುತವಾಗಿರುವಂಥ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಈ ಒಂದು ಪ್ರಯಾಗ್ರಾಜ್ಗೆ ಬಂದರೆ ಏನಿಲ್ಲಿ ವಿಶೇಷವಾಗಿ ಮಾಡ್ಬೋದು ಅಂತ ಹೇಳಿದರೆ, ಮದುವೆ ಆಗಿರ್ತಕ್ಕಂಥ ದಂಪತಿಗಳು 7 ಜನ್ಮಕ್ಕೂ ನನಗೆ ಅವರೇ ನನ್ನ ಗಂಡ ಆಗಿರಬೇಕು, ಅವರೇ ನನ್ನ ಹೆಂಡತಿ ಆಗಿರಬೇಕು ಅಂತ ಹೇಳುವಂಥ ಯೋಚನೆಗಳು ಇದ್ದರೆ, ಅಥವಾ ಮದುವೆಯಾಗಿ ಒಳ್ಳೆಯ ಸುಖಿ ದಾಂಪತ್ಯವನ್ನು ನಡೆಸ್ತಾ ಇದ್ದರೆ ಅವರು ಕೂಡ ಮುಂದೆ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಬೇಕು, ಅದಕ್ಕೆ ಬೇಕಾಗಿರುವಂಥ ಆಶೀರ್ವಾದವನ್ನು ಇಲ್ಲೇ ತ್ರಿವೇಣಿ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡೋದು, ಅಂದರೆ ಮತ್ತೊಂದು ಬಾರಿ ಮದುವೆಯನ್ನಾಗ್ತಕ್ಕಂತಹ ಒಂದು ಕಾರ್ಯ ಇಲ್ಲಿ ಇವತ್ತು ನಡೀತಾ ಇದೆ. ಅಂದರೆ ನಮ್ಮ ತಂಡದಲ್ಲಿ ಬಂದಿರತಕ್ಕಂಥವರಿಗೆ. ಸೊ ಹಾಗೆ ಮಾಡೋದ್ರಿಂದ ಒಳ್ಳೆ ರೀತಿಯಲ್ಲಿ ಅವರು ಬಾಳಿ ಬದುಕ್ತಾರೆ, ಹಾಗೆ ಅವರ ಮಕ್ಕಳು ಮರಿಮಕ್ಕಳು ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಆಯುಷ್ ಆರೋಗ್ಯ ಭಾಗ್ಯ ಸಿಗ್ತದೆ. ಅದಕ್ಕಾಗಿ ಇಲ್ಲಿಯೇ ಬಂದು ಈ ರೀತಿಯ ಒಂದು ವೇಣಿದಾನ ಅಂತ ಹೇಳುವಂಥ ಒಂದು ವಿಶೇಷವಾದ ಕಾರ್ಯ ಇದೆ. ವೇಣಿದಾನವನ್ನು ಮಾಡಿದರೆ ಖಂಡಿತವಾಗ್ಲೂ ಅತ್ಯಂತ ಉತ್ತಮವಾಗಿರುವಂತಹ ಜೀವನವನ್ನು ನೋಡೋದಕ್ಕೆ ಸಾಧ್ಯ ಅಂತ ಹೇಳುವಂತಹದ್ದು ಇಲ್ಲಿಯ ಸತ್ಯಾಸತ್ಯತೆ. ಅದಕ್ಕಾಗಿ ಇವತ್ತು ಪ್ರಯಾಗ್ರಾಜ್ದಲ್ಲಿ ದಂಪತಿಗಳು ಸಾಕಷ್ಟು ಮಂದಿ ನಮ್ಮ ತಂಡದಲ್ಲಿದ್ದಾರೆ. ಸೊ ಅವರು ಇವತ್ತು ವೇಣಿದಾನ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನ ಇವಾಗ ನೋಡ್ಕೊಂಡು ಬರುವ. ಅದಾದ ನಂತರ ತ್ರಿವೇಣಿ ಸಂಗಮದ ಕಡೆಗೆ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರಗಳಿದೆ. ಸೊ ಮದುವೆ ಆಗಿರುವಂಥ ದಂಪತಿಗಳು ಯು ಪಿಗೆ ಬಂದರೆ, ಈ ಪ್ರಯಾಗ್ರಾಜ್ಗೆ ಬಂದು ಈ ರೀತಿಯ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೀವನದಲ್ಲಿರ್ತಕ್ಕಂತಹ ಒಂದಷ್ಟು ಒಳ್ಳೆಯ ವಿಚಾರಗಳಿಗೆ ಬೇಕಾಗಿ. ಸೊ ನೋಡಿ, ಇಲ್ಲಿ ನಾವು ಬಂದಾಗ ಇಲ್ಲಿ ಟೆಂಪಲ್ನಲ್ಲಿ ದೇವರ ದರ್ಶನವನ್ನು ಮಾಡಿಕೊಳ್ಬೋದು. ಮಾಡಿದ ನಂತರ ನಾವು ಈ ಕಡೆ ಒಳಗೆ ಹೋದಾಗ ಇಲ್ಲಿ ನಮ್ಮ ತಂಡದ ಸಂಪೂರ್ಣವಾಗಿರುವಂತಹ ದಂಪತಿಗಳು ವೇಣಿದಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪೂಜೆಯಲ್ಲಿ. ಸೊ ಆ್ಯಕ್ಚುಲಿ ಇದು ಕನ್ನಡದಲ್ಲೇ ಇರ್ತಾರೆ ಇವರು, ನಮ್ಮ ಊರಿನವರದೇ ಇಲ್ಲಿ ಒಂದು ಮಠ ಇರುವಂಥದ್ದು. ಸೊ ಈ ರೀತಿಯ ವೇಣಿದಾನ ಅಂತ ಹೇಳುವಂಥದ್ದು ನಡೀತಾ ಇದೆ. ಸೊ ಇದು ಸಾಕಷ್ಟು ಮಂದಿ ಗೊತ್ತಿಲ್ಲದಂಥ ವಿಚಾರಗಳು ಕೂಡ. ಸೊ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದು. ಸೊ ನಾವು ಮದುವೆ ಆಗಿದ್ದೇವಾ ಆಗಿಲ್ವಾ ಅಂತಲ್ಲ, ಪ್ರತಿಯೊಂದನ್ನು ತಿಳ್ಕೊಂಡಾಗ ಜೀವನದಲ್ಲಿ ಒಂದಷ್ಟು ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳ ಬಗ್ಗೆ ನಾಲೆಜ್ಗಳು ಬರುತ್ತೆ. ಸೊ ಇವತ್ತು ಯು ಪಿಯಲ್ಲಿ 3 ದಿನ ಇದ್ದೀವಿ. ಸೊ ವೇಣಿದಾನ ನೋಡೋಣ, ಆನಂತರ ತ್ರಿವೇಣಿ ಸಂಗಮಕ್ಕೆ ಹೋಗೋಣ. ಸೊ ನೋಡಿ, ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಟಾಪಿಕ್. ಇವತ್ತು ಉಪಯೋಗಕ್ಕೆ ಬರದಿದ್ದರೂ ಕೂಡ ಮುಂದೊಂದು ದಿನ ಖಂಡಿತವಾಗ್ಲೂ ಇದರ ಅವಶ್ಯಕತೆಗಳು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರ್ತದೆ. ಅಥವಾ ಯಾರಾದರೂ ಏನಾದರೂ ಈ ರೀತಿಯ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ನಾಲೆಜ್ ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದು ವೇಣಿದಾನದ ಪ್ರಕ್ರಿಯೆ. ಇಲ್ಲಿ ಗಂಗಾ, ಯಮುನಾ, ಗುಪ್ತಗಾಮಿನಿ ಅಲ್ಲ ಮೇಡಮ್, ಗುಪ್ತಗಾಮಿನಿ ಮತ್ತೊಂದೇನು ಹೇಳ್ತಾರೆ, ಸರಸ್ವತಿ. ಗುಪ್ತಗಾಮಿನಿ ಅಂದರೆ ಸರಸ್ವತಿ. ಈ 3 ನದಿಗಳ ಸಂಗಮ ಕ್ಷೇತ್ರ ಇದೆ ನೋಡಿ. 3 ನದಿಗಳ ಸಂಗಮ ಕ್ಷೇತ್ರದಲ್ಲಿ ನಾವಿರುವಂಥದ್ದು ಈಗ. ಇಲ್ಲಿ ನೋಡಿ, ಎಲ್ಲ ಕಡೆಗಳಲ್ಲಿ ಯಾವ ರೀತಿಯಲ್ಲಿ ತಮ್ಮ ಹಿರಿಯರು ಎಲ್ಲ ಇರ್ತಾರೆ, ಇವಾಗಲೇ ಆಲ್ರೆಡಿ ತೀರ್ಕೊಂಡಿರೋರೆಲ್ಲ, ಅವರದೆಲ್ಲ ಒಂದು ಪಿಂಡ ಪ್ರದಾನ ಕಾರ್ಯಗಳನ್ನೆಲ್ಲ ಇಲ್ಲಿ ಮಾಡ್ತಕ್ಕಂತಹದ್ದು. ಸೊ ಮತ್ತೊಂದು ಕಡೆ ಅಲ್ಲಿ ದೂರದಲ್ಲಿ ಹೋಗ್ತಾ ಇದೆ ನೋಡಿ. ಇಲ್ಲಿ ಪ್ರತಿಯೊಬ್ಬರು ಕೂಡ ತನ್ನ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥವ್ರು ತಮ್ಮ ಕುಟುಂಬಸ್ಥರನ್ನ ಬಂದು ಇಲ್ಲೇ ದಫನ್ ಮಾಡ್ತಾರೆ. ಸೊ ಇಲ್ಲೇ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟು ದಫನ್ ಮಾಡ್ತಕ್ಕಂಥ ಕಾರ್ಯವನ್ನ ಇದೇ ಕಡೆಗಳಲ್ಲಿ ಮಾಡ್ತಾರೆ. ಸೊ ಇದು ತ್ರಿವೇಣಿ ಸಂಗಮದ ಈ ಒಂದು ಬಹಳ ಪುಣ್ಯವಾಗಿರ್ತಕ್ಕಂಥ ಜಾಗ. ಸೊ ನಮ್ಮ ತಂಡದಲ್ಲೂ ಕೂಡ ಬಂದು ಸರ್ ಏನು ಪಿಂಡ ಪ್ರದಾನ ಅಲ್ಲ, ಪಿಂಡ ಪ್ರದಾನ ಕಾರ್ಯವನ್ನು ಇವರು ಕೂಡ ಮಾಡ್ತಾ ಇದ್ದಾರೆ. ವೇಣಿದಾನ ಹಾಗೇನೆ ಶ್ರಾದ್ದ ಮೂಲಕ 2 ಇದೆ ಅಲ್ಲ. ಸೊ ನೋಡಿ, ಇಲ್ಲಿ ಬಂದಾಗ ನಮ್ಮೆಲ್ಲ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ ಬೇಕಾಗಿ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕಾಗಿ ನಾವು ಇಲ್ಲಿ ಎಲ್ಲ ಕೂಡ ಜೊತೆಯಾಗಿ ಬಂದಿದ್ದೇವೆ. ಸೊ ಇನ್ನೊಂದು ಸ್ಪೆಷಾಲಿಟಿ ಇಲ್ಲಿ ಏನು ಅಂತ ಹೇಳಿದ್ರೆ, ನಾವೆಲ್ಲ ಕೂಡ ಈಗ ದೋಣಿಯಲ್ಲಿ ಹೋಗ್ಲಿಕ್ಕಿದ್ದೇವೆ. ಅರ್ಜುನ ನಮ್ಮ ಬರೋಣ ದೋಣಿ. ಎಸ್, ಈ ದೋಣಿಯಲ್ಲಿ ಹೋಗ್ಲಿಕ್ಕಿದ್ದೇವೆ. ಸುಮಾರು ದೂರ ಹೋಗ್ಬೇಕಾ? ಸುಮಾರು ದೂರ
ಹಾ, ಓಕೆ ಓಕೆ. ಇದ್ಯಾವ ನದಿ ಅರ್ಜುನ? ಇದು ಗಂಗಾ ನದಿ. ಈ ಕಡೆಯಿಂದ ಯಮುನಾ ಬರ್ತಾ ಇದೆ. ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಸಂಗಮ ಜಾಗನೇ ಇದು. ತ್ರಿವೇಣಿ ಸಂಗಮ ಪ್ರಯಾಗ್ರಾಜಲ್ಲಿದೆ. ಬಹಳಷ್ಟು ಒಂದು ವಿಶೇಷವಾಗಿರುವಂತಹ ಪೌರಾಣಿಕ ಹಿನ್ನೆಲೆಯನ್ನ ಒಳಗೊಂಡಿರತಕ್ಕಂತಹ ಜಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸೊ ಬನ್ನಿ ಬೋಟಲ್ಲಿ ಹೋಗುವ. ಸೊ ನಮೀಗ ಪಯಣ ಈ ದೋಣಿಯಲ್ಲಿ ಇರ್ಲಿಕ್ಕಿದೆ. ಜೈ ಶ್ರೀರಾಮ್. ಸೊ ಆ ವೇಣಿದಾನದ ವಿಶೇಷತೆನೇ ಗೊತ್ತಾಗಿದೆ, ಹೇಗೆ ಮಾಡ್ತಾರೆ ಅಂತ ಅವಾಗ ಗೊತ್ತಾಗಿದೆ. 100 ಜನ್ಮಕ್ಕೂ ಕೂಡ ಗಂಡ ಹೆಂಡತಿ ಇಬ್ರು 7 ಜನ್ಮ, ಅದೇ 7 ಜನ್ಮದಲ್ಲೂ ಕೂಡ, ಅದ್ರ ನಮಗೆ ಮದುವೆ ಆಗಿಲ್ಲಲ್ಲ ಸರ್, ಹಾಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. 7 ಜನ್ಮ ಕೂಡ ಗಂಡ ಹೆಂಡತಿ 7 ಜನ್ಮದಲ್ಲೂ ಕೂಡ ಅವರೇ ಇರಬೇಕು ಅಂತ. ಸೊ ಅಥವಾ ಅವರ ಮಕ್ಕಳು ಮರಿ ಮಕ್ಕಳು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ. ಸೊ ಹಾಗೆ ಆ ಒಂದು ವಿಚಾರವಾಗಿ ವೇಣಿದಾನ ಹಾಗೇನೆ ಪಿಂಡ ಪ್ರದಾನಕ್ಕಾಗಿ ಈಗ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಗಂಗಾ ಮತ್ತೆ ಯಮುನಾ 2 ಕಾಣಿಸುತ್ತೆ ನಮಗೆ, ಅಂದ್ರೆ ಕಲರ್ಗಳಲ್ಲಿ. ಆದ್ರೆ ಈ ನಮ್ಮ ಸರಸ್ವತಿ ನದಿ ಕಾಣಲ್ಲ, ಅಂದ್ರೆ ಗುಪ್ತಗಾಮಿನಿಯಾಗಿ ಕೆಳಭಾಗದಲ್ಲಿ ನೈದಿಕೆಗ ಬಾರಿಸ್ ಅದೇ ಈಗ ನಮಗೆ ಕಾಣಲ್ಲ, ಯಾಕಂದ್ರೆ ಕಂಪ್ಲೀಟ್ ಮಳೆ ಬಂದು ಯಾವ ರೀತಿ ಇದೆ ನೀರು ನೋಡಿ. ಗಂಗಾ ಯಮುನಾ ಸರಸ್ವತಿಯಲ್ಲಿ ಹೋಗ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಇವತ್ತು ದೋಣಿ ವಿಹಾರ. ಸೊ ಈ 3 ನದಿಗಳು ಜೊತೆಯಾಗಿ ಇಲ್ಲಿ ಪ್ರಯಾಗ್ರಾಜಲ್ಲಿ ಸೇರಿ ಮುಂದೆ ಈ ನದಿಗಳು ಹೋಗ್ತಕ್ಕಂಥದ್ದು ಕಾಶಿ ಕಡೆಗೆ. ಸೊ ಮುಂದೆ ನಾವು ಕೂಡ ಕಾಶಿಗೆ ಹೋಗ್ಲಿಕ್ಕಿದ್ದೇವೆ. ಕಂಚಿ ಕಾಮಕೋಟಿ ಮಠ ಇದು. ಬೇರೆ 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 ಬೋಟ್ಗಳಲ್ಲಿ ಬಂದು ಅವರವರ ಕಾರ್ಯಗಳನ್ನು ಅವ್ರು ನೆರವೇರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಬೋಟ್ ಕಾಣ್ತಿದೆ ನೋಡಿ, ಅಶೋಕ್ ಕೋಟೆ ಇದು. ಸೊ ಅಶೋಕ್ ಕೋಟೆ ಆನಂತರ ಮೊಘಲರ ದಾಳಿ ಆಯ್ತು ಇಲ್ಲಿಗೆ. ನೋಡಿ ತ್ರಿವೇಣಿ ಸಂಗಮದ ಮಧ್ಯದಲ್ಲಿದ್ದೇವೆ. ಹೇಗಿದೆ ತ್ರಿವೇಣಿ ಸಂಗಮ? ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಸಂಗಮ ಜಾಗ ಇದು ಪ್ರಯಾಗ್ರಾಜಲ್ಲಿ. ಸೊ ಮಧ್ಯದಲ್ಲಿದ್ದೇವೆ. ಇಲ್ಲಿ ಸ್ನಾನವನ್ನ ಮಾಡಿದ್ರೆ ಬಹಳಷ್ಟು ಪುಣ್ಯ ಅಂತ ಹೇಳುವಂತಹ ಮಾತಿದೆ. ಸೊ ಎಲ್ಲರೂ ಕೂಡ ಬಂದು ಒಂದು ಪುಣ್ಯವಾಗಿರುವಂತಹ ಸ್ನಾನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದಾಗ ನೋಡಿ, ನಾವು ಅಲ್ಲಿಂದ ಬಂದಿರತಕ್ಕಂಥದ್ದು, ಅಲ್ಲಿಂದ ಹೀಗೆ ನಮ್ಮ ದೋಣಿ ಇಲ್ಲಿದೆ. ಇಲ್ಲಿ ಹೀಗೆ ಇದೇ ರೀತಿ ಬರ್ತೇವೆ. ಬರುವಾಗ ಇಲ್ಲಿ ಪ್ರತಿಯೊಂದು ಇದರ ಆಳ ಇಲ್ಲಿ 100-150 ಫೀಟ್ ಕೆಳಭಾಗದಲ್ಲಿದೆ. ಈ ವೇಣಿ ಸಂಗಮದ ಈ ಒಂದು ಜಾಗದಲ್ಲಿ ಈ ರೀತಿಯ ವ್ಯವಸ್ಥೆಗಳೊಂದಿಗೆ ಸ್ನಾನ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಅಷ್ಟೇನು ಈಸಿ ಇಲ್ಲ, ಭಯ ಇದ್ದೇ ಇದೆ ಇಲ್ಲಿ. ಸೊ ಬಹಳಷ್ಟು ಜಾಗರೂಕತೆಯಿಂದ ಇಲ್ಲಿ ಇದ್ದು ಸ್ನಾನವನ್ನ ಮಾಡಬೇಕು. ಸೊ ಇದು ತ್ರಿವೇಣಿ ಸಂಗಮ ನೋಡಿ, ಪ್ರಯಾಗ್ರಾಜಲ್ಲಿರುವಂತ ತ್ರಿವೇಣಿ ಸಂಗಮ. ಪ್ರಪ್ರಥಮ ಏನು ನಮಗೆ ದೇವರೊಂದು ಆಶೀರ್ವಾದ ಆಗಬೇಕು, ಮುಕ್ತಿಯನ್ನ ಪಡಿಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಸ್ನಾನವನ್ನ ಮಾಡಬೇಕು. ಸೊ ಅಂತ ಒಂದು ಜಾಗದಲ್ಲಿ ಇಲ್ಲಿ ಬಂದು ನಾವೆಲ್ಲ ಕೂಡ ಜೊತೆಯಾಗಿದ್ದೇವೆ. ಸೊ ನೋಡ್ರು ಕೂಡ ಬಂದಿರುವಂತಹ ದೋಣಿಗಳಿಗೆ ಅದರ ಪ್ಲಾಟ್ಫಾರ್ಮ್ಗಳನ್ನ ಅಲ್ಲಲ್ಲೇ ನಿರ್ಮಾಣ ಮಾಡಿದ್ದಾರೆ. ಸೊ ಎಲ್ಲೂ ಕೂಡ ಭಕ್ತಾಭಿಮಾನಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಿ ಪ್ಲಾಟ್ಫಾರ್ಮ್ಗಳನ್ನ ಮಾಡಿ, ನಮ್ಮ ಕಾಲು ಕೂಡ ಮೊಣಕಾಲಿನಿಂದ ಜಾಸ್ತಿ ಕೆಳಗೆ ನಾವು ಒಳಭಾಗಕ್ಕೆ ಹೋಗದ ರೀತಿಯಲ್ಲಿ ಸೇಫ್ಟಿ ಕೂಡ ಇದೆ. ಎಲ್ಲನೂ ಕೂಡ ದೇವರ ಮೇಲೆ ಧೈರ್ಯ ಇಟ್ಟು ಇಲ್ಲಿ ನಮ್ಮ ಸ್ನಾನ ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತೆ ಮಾಡುವಂಥದ್ದು. ಸೊ ನೋಡಿ, ಇದೇ ಒಂದು ನಮ್ಮ ಜಾಗ. ಪ್ರತಿಯೊಬ್ಬರ ಸ್ನಾನದ ವ್ಯವಸ್ಥೆಗಳನ್ನು ಈ ರೀತಿ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ. ನೋಡಿ, ಇಲ್ಲಿ ಪವಿತ್ರವಾಗಿರುವಂತಹ ಪ್ರಯಾಗ್ರಾಜಿನ ತ್ರಿವೇಣಿ ಸಂಗಮಕ್ಕೆ ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಒಂದು ತೀರ್ಥ ಸ್ನಾನವನ್ನ ಮಾಡ್ತಕ್ಕಂತಹ ಒಂದು ದೊಡ್ಡ ಅವಕಾಶ ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಸೊ ನಮಗೆ ಪವನ್ ಆಯ್ತು ಇವರಿಗೆಲ್ಲ. ಸೊ ನಾನು ಕೂಡ ಈ ಒಂದು ಪವಿತ್ರವಾಗಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಒಮ್ಮೆ ಮುಳುಗಿ ಹೇಳ್ತೇನೆ. ಭಕ್ತಿಯಿಂದ ತ್ರಿವೇಣಿ ಸಂಗಮದ ಈ ಶಕ್ತಿಗಳನ್ನ ನೆನೆಸಿಕೊಳ್ತಾ ಈಗೊಂದು ನಾವೇನು ಮುಳುಗಿ ಹೇಳುವ ಅಲ್ಲ ಜನ ಬನ್ನಿ. जाओ बाबू, जाओ ढालो जाओ। है नीचे चक्का है। चक्का है जी। है ना? ये पप्पू पकड़ लो। बस स्विंग चाहिए पल्ले कहीं ना मार नारियल ले लो। ये नहीं वो हमारा लड़का भाई। क्यों नहीं मिला? अरे दूध हो गया। दूध भी है वहाँ। हाँ, कोई दूध मांग रहा है यार। ಸೊ ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಸರಸ್ವತಿ, ಯಮುನಾ ಅವರಿಗೆ ಹಾಲು
ನಮ್ಮ ಯಾವ ರೀತಿಯ ಸೇವೆಗಳನ್ನೆಲ್ಲ ಮಾಡ್ತೇವೆ ಇಲ್ಲಿ ಕಂಪ್ಲೀಟ್ ಆಗಿ ಸರ್ವಿಸ್ ನಮಗೆ ಕೊಡ್ತಕ್ಕಂಥವ್ರು. ಅವರ ಜೀವನ ಇಲ್ಲಿಯೇ ಊಟ, ಇಲ್ಲಿಯೇ ತಿಂಡಿ, ಇಲ್ಲಿಯೇ ಸಾರು. ಸೊ ಇರೋದ್ರಲ್ಲಿ ಖುಷಿ ಕಾಣ್ತಿದ್ದಾರೆ ಅಷ್ಟೇ. ಒಳ್ಳೇದಾಗ್ಲಿ. ಎಸ್. ಸೊ ಹೊರಟ್ವಿ. ನಮ್ಮೆರಡು ಪೈಲಟ್ಗಳು ಇವರೇ. ಥ್ಯಾಂಕ್ ಯು ಸೋ ಮಚ್. ನಾಮ್ ವೀರೇಂದ್ರ. ಕನ್ನಡ ಕೂಡ ಬರ್ತದೆ ಇವರಿಗೆ, ಬಂದ್ರೆ ಸತೀಶ್ ಅವರಿಗೆ. ಸೊ ಮತ್ತೆ ಹೋಗ್ತಾ ಇದ್ವಿ. ಸೊ ನಮ್ಮ ಜೀವನದ ಬಹಳ ಪ್ರಮುಖವಾಗಿರುವಂತಹ ಅಂಗ ಏನಿದೆ, ಮುಖ್ಯವಾಗಿರುವಂತಹ ವಿಚಾರ, ಅದನ್ನು ತಲುಪಿಸಿರ್ತಕ್ಕಂಥವ್ರು ಇವರಿಬ್ರೆ. ಸೊ ಕೊಡೋ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಯಾರು ತಲುಪಿಸ್ತಾರೆ ಅಂತ ಹೇಳೋದು ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಥ್ಯಾಂಕ್ ಯು. ಸೊ ಒಳ್ಳೆದಾಗಿ ಊಟ ಮಾಡಿ ಖುಷಿ ಮೇಲೆ ಜೀವನದಲ್ಲಿ ಒಮ್ಮೆಯಾದ್ರೂ ಬರಬೇಕಾಗಿರುವಂತಹ ಜಾಗನೇ ಇದು, ಪ್ರಯಾಗ್ರಾಜಿನ ಈ ಒಂದು ಸುಂದರವಾಗಿರುವಂತಹ ತ್ರಿವೇಣಿ ಸಂಗಮ. ಸೊ ಬಂದು ಸ್ನಾನವನ್ನ ಎಲ್ಲ ಮಾಡೋದಕ್ಕೆ ಒಂದು ಅವಕಾಶ ಅಂದ್ರೆ ಆ ದೇವರ ನಮ್ಮ ಮನೇಲಿ ಕರ್ಸ್ಕೊಂಡಿರ್ಬೇಕು. ಸೊ ಏನಿವೆ ಇದೆಲ್ಲ ಪುಣ್ಯ, ನಿಜವಾಗ್ಲೂ ನಮ್ಮ ಪುಣ್ಯ. ಸೊ ಎಲ್ಲ ನಮ್ಮ ಸ್ನಾನ ಎಲ್ಲ ಆಗಿ ಎಲ್ಲ ಮತ್ತೆ ಹೋಗ್ತಾ ಇದೀವಿ. ಸೊ ಏನೇ ಆಗಲಿ ಬಹಳಷ್ಟು ಖುಷಿ ಆಯಿತು, ಬಹಳಷ್ಟು ನೆಮ್ಮದಿ ಆಯಿತು. ಹೋಗೋ ಮುಂದೆ ಇಡಿಷ್ಟೆಲ್ಲ ಇದ್ದಾರೆ ಅಲ್ಲ. ಓಕೆ ಓಕೆ, ಎಲ್ಲ ಹಿರಿಯರ ಜೊತೆಗೆ ಒಂದು ಒಳ್ಳೆ ಅನುಭವ. जय काशी विश्वनाथ की जय, बोलो भारत माता की जय, बैंगलोर वालों की जय, बोलो मोदी सरकार की जय, बोलो बुलडोजर बाबा की जय, बाबा के जय, कोड़ी वालों की जय, गंगा माता की त्रिवेणी संगम की ಜೈ. ಅಲ್ಲಿಗೊಂದು ನೇಮೆ ಇದೆ, ಮಸನ್ ಘಾಟ್ ಅಂತ. ಅಂದ್ರೆ ವ್ಯಕ್ತಿಗಳು ಅವರ ಅಂತಿಮ ಯಾತ್ರ ಅಲ್ಲಿ. ಅಂದ್ರೆ ಯಾರಾದ್ರೂ ಇವಾಗ ತಮ್ಮ ಜೀವವನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಅವರನ್ನ ದಫನ್ ಮಾಡ್ತಕ್ಕಂಥ ಜಾಗ ಅಲ್ಲೆಲ್ಲ ಫುಲ್ ಹೊಗೆ ಹೋಗ್ತಾ ಇದೆ ನೋಡಿ. ಅಲ್ಲಿ ಇವಾಗ ಆಗ್ತಾನೆ ಇದೆ. ಡೈರೆಕ್ಟ್ ಆಗಿ ಕರ್ಕೊಂಡು ಬರ್ತಾರೆ, ಅಲ್ಲಿ ಮಾಡ್ತಾರೆ, ದಫನ್ ಮಾಡ್ತಾರೆ, ಹೋಗ್ತಾರೆ. ಆಗ್ತಾ ಇದೆ. ಹೌದು, ತ್ರಿವೇಣಿ ಸಂಗಮವನ್ನ ನೋಡಾಯ್ತು ಪ್ರಯಾಗ್ರಾಜಲ್ಲಿ. ಬಹಳಷ್ಟು ಖುಷಿ ಆಯಿತು. ಬನ್ನಿ, ನಿಮಗೆ ಬರೋಕ್ಕೆ ಆಗಿಲ್ಲ, ನಮಗೆ ಅಲ್ಲಿ ಗೊತ್ತಿಲ್ಲ, ಐಡಿಯಾಸ್ಗಳಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಬಂದಿರೋಂಥ ಕಾಮಧೇನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸನ್ನು ನೀವು ಕೂಡ ಭೇಟಿ ಆಗ್ಬೋದು, ಬರ್ಬೋದು. ನಿಜವಾಗ್ಲೂ ಜೀವನದಲ್ಲಿ ಎಲ್ಲೆಲ್ಲೋ ಹೋಗ್ತೀವಿ. ಸೊ ನಮ್ಮ ಹಿಂದೂಸ್ತಾನದಲ್ಲಿ, ನಮ್ಮ ಭೂಮಿಲಿ ಇಂಥ ಜಾಗಗಳನ್ನು ನೋಡಿ ಇಲ್ಲಿ ಸಿಗುವಂಥ ಖುಷಿ ಬೇರೆ ಎಲ್ಲೂ ಸಿಗೋದಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಒನ್ ಆಫ್ ದಿ ಗ್ರೇಟ್ ಫೀಲ್, ತುಂಬಾ ಚೆನ್ನಾಗಿರುವಂಥ ಫೀಲ್. ಸಣ್ಣ ಜೀವನ, ಬನ್ನಿ ಇಂಥ ಜಾಗಗಳನ್ನು ನೋಡಿ ಖುಷಿ ಪಡಿ. ಒಂದಷ್ಟು ಅನುಭವಗಳು, ಖುಷಿ, ಮಾನಸಿಕವಾದಂಥ ನೆಮ್ಮದಿ ಎಲ್ಲನೂ ಸಿಗ್ತದೆ ಇಲ್ಲಿ. ಸೊ ಇಲ್ಲಿಗೆ ಪ್ರಯಾಗ್ರಾಜ್ನ ಈ ಒಂದು ಜಾಗದಿಂದ ಎಲ್ರಿಗೂ ಇವಾಗ ಸದ್ಯಕ್ಕೆ ಹೇಳ್ತಾ ಇದ್ದೀನಿ ಬಾಯ್. ಸೊ ಮತ್ತೊಂದು ವಿಡಿಯೋ ಸಿಗ್ತೇನೆ. ಇದು ನಾರ್ತಲ್ಲಿ ಕಾಮಧೇನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ಮೂಲಕ ನಡೆತಿರ್ತಕ್ಕಂತಹ ಟೂರ್. 10 ದಿನ ಅಂದರೆ 9 ದಿನಗಳ ಕಾಲ ವಿಶೇಷವಾಗಿರುವಂಥ ಎಕ್ಸ್ಪೀರಿಯನ್ಸ್ನೊಂದಿಗೆ ನಾನಿರ್ತೇನೆ. ಸೊ ಇನ್ನಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ. ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ನಮಸ್ತೆ.